ವೀಕ್ಷಕರೇ, ನಾವು ನೋಡ್ತಿರುವಂಥ ಚಿತ್ರ ಅಜ್ಜಂಪುರದಲ್ಲಿರುವಂತಹ ಒಂದು ಹಾಸ್ಟೆಲ್ ಹಿಂಭಾಗದಲ್ಲಿರುವಂತಹ ಒಂದು ಚಿತ್ರ. ಈ ಒಂದು ಚಿತ್ರದಲ್ಲಿ ಅಜ್ಜಂಪುರದ ಸಂಪೂರ್ಣವಾದ ಕಸವನ್ನು ಹಾಕಿರೋದು. ಈ ಒಂದು ಸಂದರ್ಭದಲ್ಲಿ ಈ ದಿನ ಮಧ್ಯಾಹ್ನ ಒಂದು ಎಲ್ಲದ ಕಸ ರಾಶಿಗೆ ಬೆಂಕಿ ಬಿದ್ದ ಹಿನ್ನೆಲೆಯಲ್ಲಿ ತರೀಕೆರೆಯಲ್ಲಿರುವಂತಹ ಫೈರ್ ಸ್ಟೇಷನ್ ಒಂದು ವಾಹನ ಬಂದು ಬೆಂಕಿಯನ್ನು ನಂದಿಸ್ತಿರೋದನ್ನು ಒಂದು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಈಗ ನೋಡ್ತಿರೋದು ಚಿತ್ರ, ಇದು ಅಜ್ಜಂಪುರದಲ್ಲಿರುವಂತಹ ಕಸದ ರಾಶಿಯ ಒಂದು ಬೆಂಕಿ ಬಿದ್ದಿರುವಂಥ ರಾಶಿಯನ್ನು ನೋಡ್ತಾ ಇದ್ದೇವೆ. ಈ ಒಂದು ಕಸ ರಾಶಿಯಿಂದ ಉತ್ಪತ್ತಿಯಾಗುವಂತಹ ಹೊಗೆಯಿಂದ ಸುತ್ತಮುತ್ತಲಿನ ಜನತೆಗೆ ಅಸ್ತಮ ಉಂಟಾಗ್ತಾ ಇದೆ. ಸೊ ಆದ್ದರಿಂದ ಇದನ್ನು ಮೇಲಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಿ ಇದನ್ನು ತ್ವರಿತವಾಗಿ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಅಂಥ ಹೊಗೆಯಲ್ಲೂ ಸಹ ಒಂದು ಅಗ್ನಿಶಾಮಕ ದಳದವರು ತಮ್ಮ ಬೆಂಕಿಯನ್ನು ಕೆಡಿಸ್ತಿದ್ದಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಇದು ಪರಿಣಾಮ ಬೀರ್ತಿದೆ ಎಂದು ನೋಡಬೇಕಾಗಿದೆ. ಇದಕ್ಕೆ ಸ್ಥಳೀಯ ಒಂದು ಪಟ್ಟಣ ಪಂಚಾಯತಿ ಅಧಿಕಾರಿ ವರ್ಗದವರಿರ್ಬೋದು ಅಥವಾ ಸ್ಥಳೀಯರಿರ್ಬೋದು ಇದರ ಬಗ್ಗೆ ತ್ವರಿತವಾಗಿ ಗಮನ ಹರಿಸಬೇಕು ಅಂತ ಸಾರ್ವಜನಿಕರು ಈ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ಕೊತಿದ್ದಾರೆ. ನೋಡಿ, ಅಗ್ನಿಶಾಮಕ ದಳದವರು ಸಂಪೂರ್ಣವಾಗಿ ನಂದಿಸಿರುವುದನ್ನು, ಅಲ್ಲಲ್ಲೇ ನೀರು ಬಿಡ್ತಿರೋದನ್ನು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಹಾಸ್ಟೆಲ್ ಇರುವಂಥ ಸಂದರ್ಭದಲ್ಲಿ ನೋಡಿ, ಹಾಸ್ಟೆಲ್ನ ಹಿಂಭಾಗದಲ್ಲಿ ಕಿಟಕಿಯಲ್ಲಿರುವಂತಹ ಒಂದು ಯಾವ ರೀತಿಯಾಗಿ ಸನ್ನಿವೇಶ ಇದೆ, ಇದು ಸ್ವಚ್ಛತೆ ಇಟ್ಕೊಂಡಿದ್ದಾರಾ ಅಥವಾ ಹಾಸ್ಟೆಲ್ ಅಧಿಕಾರಿ ವರ್ಗದವರು ಇಲ್ವಾ, ಅಥವಾ ಈ ಮಕ್ಕಳು ಹೇಗೆ ವಾಸ ಮಾಡಬೇಕು ನೀವೇ ಊಹಿಸ್ಕೊಳ್ಳಿ. ಅದು ಮೇಲಿನ ಅಧಿಕಾರಿ ವರ್ಗದವರೇ ಇತ್ತ ಸ್ವಲ್ಪ ಗಮನ ಹರಿಸಿ. ಇದು ಹೆಜ್ಜೆ ಒಂದು 10 ಹೆಜ್ಜೆ ಇಟ್ಟರೆ ಒಂದು ತಾಲೂಕು ಒಂದು ಆಫೀಸ್ ಕಚೇರಿ ಸಿಗ್ತದೆ. ಇಂಥ ಸಂದರ್ಭದಲ್ಲಿ ಇಂಥ ಹಾಸ್ಟೆಲ್ ಮಕ್ಕಳಿದ್ರೂ ಸಹ ಈ ರೀತಿಯಾಗಿ ಇರುವುದು ಒಂದು ಶೋಚನೀಯ ಸಂಗತಿ ಅಂತ ಹೇಳಬಹುದಾಗಿದೆ. ನೋಡಿ, ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ಬೆಂಕಿ ಬಿದ್ದಿರೋದು ಹಾಸ್ಟೆಲ್ ಹಿಂಭಾಗಕ್ಕೆ ಹೊಂದಿಕೊಂಡಂತೆ ಇರೋದು ಈ ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ. ಫೈರ್ ಸ್ಟೇಷನರು ಇದು ಮಾಡ್ತಿದ್ದಾರೆ. ಈಗಲಾದರೂ ಅಧಿಕಾರಿ ವರ್ಗದವರು ಎಚ್ಚೆತ್ತುಕೊಂಡು ಇದರ ಬಗ್ಗೆ ಕ್ರಮ ವಹಿಸ್ತಾ ಇದ್ದರೆ ಈಗ ಹಾಸ್ಟೆಲ್ನೂ ಸಹ ಮುಂದಿನ ದಿನಗಳಲ್ಲಿ ಮುಚ್ಚಬೇಕಾಗುತ್ತದೆ. ಹಾಗೆ ಸುತ್ತಮುತ್ತ ಭಾಗದಲ್ಲಿರುವಂಥ ಜನತೆಗೆ ಅಸ್ತಮ ಉಂಟಾಗ್ತದೆ ಅಥವಾ ಅನಾರೋಗ್ಯಕ್ಕೆ ಕಾರಣ ಸಂಪೂರ್ಣ ಅಂತಂದರೆ ಜವಾಬ್ದಾರಿ ಅಂತಂದರೆ ಈ ಒಂದು ಪಟ್ಟಣ ಪಂಚಾಯತಿಯವರೇ ಆಗ್ತಾರೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ಹಾಸ್ಟೆಲ್ ಪಕ್ಕ ಹೊಂದಿಕೊಂಡಿರೋದಂತೆ ಮಕ್ಕಳು ಹೇಗಿರ್ತಾರೆ ಅನ್ನೋದು ನಾವು ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗದೇ ಇರುವಂಥ ಮಾತು. ಈ ಸ್ಮೆಲ್ ಬರ್ತಾ ಇರುತ್ತೆ, ಆ ಸ್ಮೆಲ್ಲನ್ನು ಕಿಟಕಿನೇ ತೆಗಿತಿರಲ್ಲ. ಆದರೆ ಇಲ್ಲೊಂದು ಸ್ವಚ್ಛತೆ ಅಧಿಕಾರಿ ವರ್ಗದವರು ಹಾಸ್ಟೆಲ್ ಇದನ್ನು ಸ್ವಚ್ಛತೆ ಮಾಡ್ತಾರೋ ಇಲ್ವೋ ಎಂಬುದ್ರ ಬಗ್ಗೆ ನಮಗೆ ಅನುಮಾನವನ್ನೇ ಹುಡ್ತಾ ಇದೆ. ನಾವು ನೋಡ್ತಿರುವಂಥ ಚಿತ್ರ ಅಜ್ಜಂಪುರದ ಗಾಂಧಿ ವೃತ್ತದ ಬಳಿ ಇರುವಂಥ ಗಾಂಧಿ ಪ್ರತಿಮೆ ನವನಿರ್ಮಾಣ ಮಾಡುವಂಥ ಗಾಂಧಿ ಪ್ರತಿಮೆಯ ಒಂದು ಪರಿಸ್ಥಿತಿ ಹೇಗಿದೆ ಎಂಬುದನ್ನು ನಾವು ನೋಡ್ತಾ ಇದ್ದೀವಿ. ಏಕೆಂದರೆ 4 ಕಡೆಯಿಂದ ಬಂದಂಥ ವಾಹನಗಳು ಯಾವ ರೀತಿಯಾಗಿ ಅದಕ್ಕೆ ಟಚ್ ಮಾಡಿರ್ತಾರೆ, ಅದು ಸಂಪೂರ್ಣವಾಗಿದೆ. ಹಿಂದೆ ಲಯನ್ಸ್ನವರು ಒಂದು ಪ್ರತಿಷ್ಠಾಪನೆ ಮಾಡಿದ್ದು, ಅದು ತುಂಬ ವರ್ಷ ಬಾಳಿಕೆ ಇತ್ತು, ಅದನ್ನು ಹೊಡೆದಾಕಿ ಮತ್ತೆ ಪುನಃ ಮಾಡಿದ್ದಾರೆ. ಅದರ ಪರಿಸ್ಥಿತಿ ಹೇಗಿದೆ, ಈ CCTV ಇದ್ದರೂ ಸಹ ಇಂಥ ಘಟನೆಗಳು ನಡೀತಾ ಇರ್ತವೆ. ಇದಕ್ಕೆ ಯಾವ ರೀತಿಯಾಗಿ ಅಧಿಕಾರಿ ವರ್ಗದವರು ಉತ್ತರ ನೀಡ್ತಾರೆ ಎಂಬುದನ್ನು ನಾವು ಸಹ ಕಾದು ನೋಡೋಣ. ಆದರೆ ಅದರ ಪರಿಸ್ಥಿತಿ ಈಗ ನೋಡಿ, ಅದು ಬ್ಯಾರಿಕೇಡ್ ಫುಲ್ ತೆಗೆದ ಮೇಲೆ ಗಾಂಧಿ ಪ್ರತಿಮೆ ವೃತ್ತದ ಬಳಿ ಯಾವ ರೀತಿಯಾಗಿ ಕಾಣ್ತಾ ಇದೆ. ಇದಕ್ಕೆ ಪುನರ್ ನಿರ್ಮಾಣ ಮಾಡ್ತಾರಾ, ಸೂಕ್ತವಾದ ಒಂದು ನಿರ್ಮಾಣ ಮಾಡ್ತಾರಾ ಎಂಬುದನ್ನು ಕಾಣಬೇಕಾಗ್ತದೆ. ಏಕೆಂತಂದರೆ ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಒಂದು ಸರ್ಕಲನ್ನು ಮಾಡಿದ್ದೇ ಆಗಿದ್ದರೆ ಇಂಥ ಪರಿಸ್ಥಿತಿ ಈಗ ಬರ್ತಿರಲಿಲ್ಲ. ಇದರ ಸಂಪೂರ್ಣ ಹೊಣೆ ಆ ಒಂದು ರಾಷ್ಟ್ರೀಯ ಹೆದ್ದಾರಿಯ ಒಂದು NHಗೆ ಸಮರ್ಪಣೆ ಆಗ್ತಿದೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಆ ಒಂದು ಸ್ಥಳೀಯ ಅಧಿಕಾರಿ ವರ್ಗದವರು, ಪೊಲೀಸ್ ಇಲಾಖೆಯವರು ಇತ್ತ ಗಮನ ಹರಿಸಬೇಕು ಅಂತ ಈ ಮೂಲಕ ಸಾರ್ವಜನಿಕರು ವಿನಂತಿ ಮಾಡಿಕೊಳ್ತಿದ್ದಾರೆ. ಅಜ್ಜಂಪುರದಲ್ಲಿ ನೂತನವಾಗಿ ಪ್ರಾರಂಭವಾಗ್ತಿರುವಂಥ ಲಯನ್ ಕ್ಲಬ್ ಅಜ್ಜಂಪುರವನ್ನು ಒಂದು ಉದ್ಘಾಟನಾ ಸಮಾರಂಭವನ್ನು ಇಲ್ಲಿನ ಬೃಂದಾವನ ಕನ್ವೆನ್ಷನ್ ಹಾಲಲ್ಲಿ ಸಂಜೆ 5 ಗಂಟೆ ಅಂದರೆ ನಾಳೆ 17/1/2020 ಸಂಜೆ 5 ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ಚೀಫ್ ಗೆಸ್ಟ್ ಆದಂತಹ GH ಶ್ರೀನಿವಾಸ್ ಅವರು, ಪ್ರೆಸೆಂಟ್ MLA ಅವರು, ಹಾಗೆ ex-MLA ಆದಂಥ DS ಸುರೇಶ್ ಅವರು, ಹಾಗೆ ex-MLA ಆದಂಥ SM ನಾಗರಾಜ್ ಅವರು, ಹಾಗೆ ಲೆಫ್ಟಿನೆಂಟ್ ಜನರಲ್ BS ರಾಜು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸರ್ವರನ್ನು ಸಹ ಈ ಮೂಲಕ ಆಹ್ವಾನಿಸಿದ್ದಾರೆ.